ದೀಪ ಅನ್ನೋ ಹುಡುಗಿ ಕಾಲೇಜ್ ನಲ್ಲಿ ಫಸ್ಟ್ ಇಯರ್ ಸ್ಟಡಿ ಮಾಡ್ಕೊಂಡು ಮನೆಯಿಂದ ಈಗ ಬೇಗ ಓಡಬೇಕು ಅಂತ ಹೇಳಿ ರೆಡಿ ಆಗ್ತಾ ಇರ್ತಾಳೆ. ಆದ್ರೆ ನೋಡಿ ಅವ್ರ ಅಕ್ಕನು ಈಗ ಏನಕ್ಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೀಯಾ, ಕಾಲೇಜ್ಗಿನ ಟೈಮ್ ಇದೆಯಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ದೀಪನು ಈಗ ಕಾಲೇಜ್ ನಲ್ಲಿ ನಾನು ಹುಡುಗನ ಲವ್ ಮಾಡ್ತಾ ಇದೀನಿ, ಸೊ ಅವನು ನೋಡೋದಕ್ಕೆ ಹೋಗ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಅಕ್ಕನು ಈಗ ಕಾಲೇಜ್ ಹೋಗಿ ಲವ್ ಮಾಡೋದನ್ನೆಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ, ಸರಿ ಹೋಗ್ಬಿಟ್ಟ ಅಂತ ಹೇಳಿ ವಿಶ್ ಮಾಡಿ ಕಳಿಸ್ತಾಳೆ. ದೀಪನು ಈಗ ಫುಲ್ ಖುಷಿಯಾಗಿ ಅವ್ರ ಅಕ್ಕನ ಹಗ್ ಮಾಡ್ಕೊಂಡು ಅವ್ಳು ಲವ್ ಮಾಡ್ತಾ ಇದ್ದ ಶಬರಿನ ಮೀಟ್ ಮಾಡೋದಕ್ಕೆ ಅಂತ ಹೇಳಿ ವೇಟ್ ಮಾಡ್ತಾ ಇರ್ತಾಳೆ. ಆಕ್ಚುಲಿ ಶಬರಿ ಅನ್ನೋನು ಇವ್ಳು ಕಾಲೇಜ್ ನಲ್ಲೇ ಸೀನಿಯರ್, ಅದಲ್ದೆ ಇವಳು ಮಾತ್ರ ಅವನನ್ನ ಒಂದ್ ಸೈಡ್ ಆಗಿ ಲವ್ ಮಾಡ್ತಾ ಇರ್ತಾಳೆ. ಸೊ ಅದಕ್ಕೋಸ್ಕರನೇ ಇವತ್ತು ಎಷ್ಟೊತ್ತಾದ್ರೂ ಪರವಾಗಿಲ್ಲ ಅವನಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಹೇಳಿ ವೇಟ್ ಮಾಡ್ತಾ ಇರ್ತಾಳೆ. ಈಗ ಶಬರಿನೂ ಕೂಡ ಅವಳು ಮುಂದೆನೆ ಪಾಸ್ ಆಗ್ಬಿಟ್ಟು ಹೋಗ್ತಾನೆ. ಇವಳು ಈಗ ಕನ್ಸಿಂದ ಆಚೆ ಬಂದು ಹೇಗಾದ್ರೂ ಮಾಡಿ ಪ್ರಪೋಸ್ ಮಾಡ್ಲೇಬೇಕು ಅಂತ ಹೇಳಿ ಧೈರ್ಯ ಮಾಡ್ಕೊಂಡು ಅವ್ನ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತಾಳೆ. ಈಗ ಅವಳು ಶಬರಿ ಹತ್ರ ಲವ್ ಆದ್ರೆ ಹೇಳ್ಬಿಡ್ಬೇಕಂತೆ. ಇನ್ನ ಮೊದಲೇ ಕಾಲೇಜ್ ನಲ್ಲಿ ತುಂಬಾ ಜನ ಹುಡುಗಿರು ಇಷ್ಟ ಪಡ್ತಾ ಇದಾರೆ. ಸೊ ಅವ್ರೆಲ್ರು ಬಂದು ನಿನ್ನ ಹತ್ರ ಹೇಳೋದಕ್ಕಿಂತ ಮುಂಚೆನೆ ನಾನೇ ನಿನ್ನ ಹತ್ರ ಹೇಳ್ತಾ ಇದೀನಿ ಐ ಲವ್ ಯು ಅಂತ ಹೇಳ್ಬಿಡ್ತಾಳೆ. ಆದ್ರೆ ಅದನ್ನ ಕೇಳಿಸ್ಕೊಂಡು ಅವನ ಕಡೆಯಿಂದ ಬರೋ ರಿಯಾಕ್ಷನ್ ಮಾತ್ರ ಒಂದೇ ಒಂದ್ ಸ್ಮೈಲ್ ಮಾತ್ರನೇ. ಅದಕ್ಕೆ ಅವಳು ಈಗ ಏನ್ ಸೀನಿಯರ್ ನಾನು ಹೇಳಿದ ಅರ್ಥ ಆಗ್ಲಿಲ್ವಾ, ಇನ್ನೊಂದ್ಸಲ ಐ ಲವ್ ಯು ಅಂತ ಹೇಳ ಅಂತ ಕೇಳ್ತಾಳೆ. ಅದಕ್ಕೆ ಶಬರಿನು ಈಗ ನೀನ್ ಈ ತರ ದಿಢೀರ್ ಅಂತ ಬಂದು ಪ್ರಪೋಸ್ ಮಾಡ್ಬಿಟ್ಟೆ ಅಲ್ಲ, ಅದಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಸುಮ್ನೆ ನಿಂತ್ಕೊಂಡ್ಬಿಟ್ಟೆ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ದೀಪಾನು ಈಗ ಸರಿ ನೀವು ಟೈಮ್ ತಗೊಂಡು ನಿಮ್ಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ನನ್ನ ಹತ್ರ ಹೇಳಿ ಅಂತ ಹೇಳ್ತಾಳೆ. ಅಲ್ಲಿಂದ ಇಬ್ರು ಈಗ ಮೀಟ್ ಆಗಿ ಮಾತಾಡ್ಕೊಂಡು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಶಬರಿಗೆ ಕಾಲೇಜ್ ನಲ್ಲಿ ಫೇರ್ವೆಲ್ ಡೇ ಬಂದ್ಬಿಡುತ್ತೆ. ಆದ್ರೆ ದೀಪ ಮಾತ್ರ ಸ್ವಲ್ಪನೂ ಕೂಡ ಬೇಜಾರಾಗದೆ ಅವನ ಹತ್ರ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ತಾಳೆ. ಈಗ ದೀಪನು ಕೂಡ ಶಬರಿ ಹತ್ರ ಸೀನಿಯರ್ ನೀವು ನನ್ನ ಪ್ರಪೋಸಲ್ ಗೆ ಏನು ಆನ್ಸರ್ ಮಾಡ್ಲಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಶಬರಿನೂ ಕೂಡ ನಾನು ಇವಾಗಿರೋ ಸಿಚುವೇಶನ್ ಅಲ್ಲಿ ನನಗೆ ಲವ್ ಮಾಡೋ ಐಡಿಯಾ ಏನು ಇಲ್ಲ, ನಾನೊಂದು ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡು ಸೊಸೈಟಿನಲ್ಲಿ ಒಂದು ಒಳ್ಳೆ ಪೊಸಿಷನ್ ಬರ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ದೀಪನು ಈಗ ನಿಮ್ ಕಮಿಟ್ಮೆಂಟ್ ಎಲ್ಲ ಮುಗಿಯೋದಕ್ಕೆ ಒಂದ್ 4 ವರ್ಷ ಬೇಕಾಗುತ್ತಾ, ಅಷ್ಟೊತ್ತಿಗೆ ನಾನು ಕೂಡ ಕಾಲೇಜ್ ಮುಗಿಸ್ಕೊಂಡ್ ಬಂದು ಇದೇ ಲವ್ ನ ಇಟ್ಕೊಂಡು ನಿಮ್ ಮುಂದೆ ಬಂದ್ ನಿಂತ್ರೆ ನೀವು ಅಕ್ಸೆಪ್ಟ್ ಮಾಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಶಬರಿನೂ ಕೂಡ ನೀನ್ ಕಾಲೇಜ್ ಮುಗಿಸ್ಕೊಂಡ್ಬಿಟ್ಟು ಬಾ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಅಲ್ಲಿಂದ 4 ವರ್ಷನೂ ಕೂಡ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಈಗ ಶಬರಿನೂ ಕೂಡ ಒಂದು ದೊಡ್ಡ ಐಟಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈಗ ಅಲ್ಲಿಗೆ ದೀಪನು ಕೂಡ ಸ್ಯಾರಿನೆಲ್ಲ ಉಟ್ಕೊಂಡು ಕೈನಲ್ಲಿ ಒಂದು ಇನ್ವಿಟೇಷನ್ ಇಟ್ಕೊಂಡು ಶಬರಿನ ನೋಡೋದಕ್ಕೆ ಅಂತ ಹೇಳಿ ಬರ್ತಾಳೆ. ಈಗ ಅವಳು ಶಬರಿ ಕೈಗೆ ಇನ್ವಿಟೇಷನ್ ಕೊಟ್ಬಿಟ್ಟು ನೀವ್ ಹೇಳ್ದಾಗೇನೆ ಈ 4 ವರ್ಷದಲ್ಲಿ ತುಂಬಾನೇ ಚೇಂಜ್ ಆಗ್ಬಿಟ್ಟಿದೆ, ಆಗ ನೀವು ನನ್ನ ರಿಜೆಕ್ಟ್ ಮಾಡಿದಾಗ ನನಗೆ ತುಂಬಾ ಬೇಜಾರಾಯ್ತು, ಆದ್ರೆ ಹೋಗ್ತಾ ಹೋಗ್ತಾ ಎಲ್ಲಾನು ಸರಿ ಹೋಯ್ತು. ಸರಿ ಅದೆಲ್ಲ ಏನಕ್ಕೆ ಬಿಡಿ ಸೀನಿಯರ್, ನೀವು ಮಾತ್ರ ಖಂಡಿತ ಮದುವೆಗೆ ಬರ್ಲೇಬೇಕು, ನೀವೇನಾದ್ರೂ ಮದುವೆಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ಮದುವೆನೇ ನಡೆಯಲ್ಲ ಅಂತ ಹೇಳ್ತಾಳೆ. ಅದನ್ನೆಲ್ಲ ಕೇಳಿಸ್ಕೊಂಡು ಶಬರಿಗೂ ಕೂಡ ತುಂಬಾ ಬೇಜಾರಾಗಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಅವನಿಗೆ ಸಡನ್ ಆಗಿ ಏನೋ ರಿಯಲೈಸ್ ಆಗಿ ಇನ್ವಿಟೇಷನ್ ಓಪನ್ ಮಾಡ್ಬಿಟ್ಟು ನೋಡ್ತಾನೆ. ಆ ಇನ್ವಿಟೇಷನ್ ಅಲ್ಲಿ ಹುಡುಗನ ಜಾಗದಲ್ಲಿರೋ ಹೆಸರು ಬಂದು ಶಬರಿ ಅಂತ. ಅದನ್ನ ನೋಡಿ ಈಗ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಡ್ತಾನೆ. ಫೈನಲಿ ಅಲ್ಲಿಗ ಇಬ್ರು ಕೂಡ ಒಂದಾಗ್ಬಿಡ್ತಾರೆ.